ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ 1 ವೀಕ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ. ನಾನಿವತ್ತು ನನ್ನ ಮಗಳಿಗೆ ನಾಮಕರಣಕ್ಕೆ ಏನೆಲ್ಲ ಡ್ರೆಸ್ ಪೀಸ್ಗಳು ಮೆಟೀರಿಯಲ್ಸ್ನ ತೆಗೆದಿದ್ದೀನಿ ಅದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ಶಾಪ್ಗೆ ಹೋಗ್ಬೇಕು. ಕಲರ್ ಸಕ್ಕ ಸ್ಮಾರ್ಟ್ ಕಾಣುತ್ತೆ. ಯೆಲ್ಲೋ ಕಲರಾ? ಎಲ್ಲ ಕಲರ್ ಅಮ್ಮಗೆ ಇಷ್ಟ ಇಲ್ಲ, ನನಗೆ ಹಾಕ್ಬಿಡು ಅಂತ ಬೈತಾಳೆ. ಇಲ್ಲ ಅವಳು ಸ್ವಲ್ಪ ಮಾತ್ರ ಚೆನ್ನಾಗಿ ಕಾಣುತ್ತೆ ಬಸವರಾಜ್ ಅವರೇ. ಅವಳು ಪಿಂಕ್ ರಾಣಿ ಇವಳು. ವ್ಲಾಗ್ನ ಸ್ಟಾರ್ಟ್ ಮಾಡಿ ನಂತರ ನಾನು ಹೊರಗಡೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ನಮ್ಮಮ್ಮ ಕಪ್ಪು ಉದ್ದಿನ ಕಾಳನ್ನ ನೆನೆಯಕ್ಕೆ ಇಟ್ಟಿದ್ರು, ಅದನ್ನು ಬೇಯಿಸಿ ಅದಕ್ಕೆ ತುಪ್ಪ ಮತ್ತು ಬೆಲ್ಲ ಹಾಗೆ ಕೊಬ್ಬರಿ ಎಲ್ಲ ಹಾಕಿ ಕೊಟ್ಟಿದ್ದರು. ಆ್ಯಂಡ್ ಇದು ತಿನ್ನೋದ್ರಿಂದ ತುಂಬ ನಮಗೆ ಬ್ಯಾಕ್ ಪೇಯ್ನ್ಗೆಲ್ಲ ತುಂಬ ಒಳ್ಳೆಯದು. ಬಾಣಂತನ ಟೈಮಲ್ಲಿ ಆಗಿರ್ಬೋದು, ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಮೆಚೋರ್ಡ್ ಆಗಿರೋ ಟೈಮಲ್ಲಿ ತಿಂದರೆ ತುಂಬ ಒಳ್ಳೆಯದು ಇದನ್ನು. ಸೊ ಹಾಗೆ ಹೊರಗಡೆ ನೇಚರೆಲ್ಲ ತೋರಿಸ್ಕೊಂಡು ಇನ್ನೇನು ಟೆಂಪಲ್ಗೆ ಹೊರಡಬೇಕಿತ್ತು. ಸೊ ನಾನಿವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ ಟೆಂಪಲ್ಗೆ, ಬಿಕಾಸ್ ವೆದರ್ ಯಾಕೋ ಮಳೆ ಬರೋ ಥರ ಇದೆ. ಸೊ ಹಾಗಾಗಿ ಅಮ್ಮನ ಜೊತೆನೇ ಬಿಟ್ಟು ಹೋಗೋಣ, ಇಲ್ಲೇ 2 ಮಿನಿಟ್ಸ್ ಅಲ್ವಾ, ಹೋಗಿ ಬಂದುಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾವಿವತ್ತು ಯಾಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ ಬಸವರಾಜ್ ಬರ್ತ್ಡೇ ಇತ್ತು. ಸೊ ನಮಗೆ ಪರ್ಸ್ನಲ್ ಇಶ್ಯೂಸ್ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ವೀಕ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ವ್ಲಾಗಲ್ಲಿ ನಾನು ನನ್ನ ಮಗಳಿಗೆ ತೊಗೊಂಡಿರೋವಂಥ ಡ್ರೆಸ್ ಮೆಟೀರಿಯಲ್ಸು, ಹಾಗೆ ಅದನ್ನ ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು, ಆ್ಯಂಡ್ ಸ್ಟಿಚಿಂಗ್ ಯಾವಾಗ ಕೊಡ್ತೀನಿ, ಎಲ್ಲಿ ಕೊಡ್ತೀನಿ ಎಲ್ಲ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈಗ ಟೆಂಪಲ್ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಬಸವರಾಜ್ ಒಂದೊಂದ್ಸಲ ಕಾಮಿಡಿ ಮಾಡ್ತಿರ್ತಾರೆ. ಚಪ್ಪಲಿ ಕಾರಲ್ಲೇ ಇರಲಿಲ್ಲ ಬಾ. ಈ ದೇವಸ್ಥಾನ ನನಗೆ ತುಂಬ ಅಂದರೆ ತುಂಬ ವಿಶೇಷವಾದ ಟೆಂಪಲ್. ಯಾಕಂತಂದರೆ ಶಿವನ ದೇವಸ್ಥಾನ. ನಾನು 4ನೇ ಕ್ಲಾಸ್ ಇದ್ದಾಗಿಂದು ಈ ದೇವಸ್ಥಾನನ ನೋಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಕೂಡ ಇದೇ ಭವನದಲ್ಲಿ. ಆ್ಯಂಡ್ ನನ್ನ ಅಕ್ಕನ ಮದುವೆ ಆಗಿದ್ದು ಕೂಡ ಇಲ್ಲೇ. ಸೊ ಅಪ್ಕಮಿಂಗ್ ಪ್ರೋಗ್ರಾಮ್ಸ್ ಏನೇ ಇದ್ದರೂ ಅದು ಕೂಡ ಇಲ್ಲೇ ಆಗುತ್ತೆ. ಶಿವ ಅಂದ್ರೇ ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲೂ ತುಂಬ ಪ್ರಿಯವಾದ ದೇವರದು. ಸಂಡೇ ಆಗಿದ್ದರಿಂದ ಇವತ್ತು ಯಾವುದೇ ಅಲಂಕಾರ ಇರಲಿಲ್ಲ. ನಾಳೆ ಮಂಡೇ, ಸೊ ತುಂಬ ಜೋರು ಅಲಂಕಾರ ಮಾಡಿರ್ತಾರೆ, ರುದ್ರಾಭಿಷೇಕ ಎಲ್ಲ ಮಾಡಿರ್ತಾರೆ. ಆ್ಯಂಡ್ ಈ ದೇವಸ್ಥಾನ ಇನ್ನೂ ಒಂದು ಸ್ಪೆಷಲ್ ಏನಾಯಿತು ಅಂದರೆ, ನಾನು ಆಗ ವ್ಲಾಗ್ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ನನ್ನ ಬರ್ತ್ಡೇಗೆ ನನ್ನ ಮಗಳಿಗೆ 1 ಮಂತ್ ಆದಾಗ, ಎಕ್ಸಾಕ್ಟ್ಲಿ 1 ಮಂತ್ 24th ನನ್ನ ಬರ್ಡೇ ಇತ್ತು, ಮಾರ್ಚ್. ಸೊ ಅವತ್ತು ಬಂದು ನಾವು ಈ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದಾಗ ಮಗುನ ಕರ್ಕೊಂಡೋಗಿ ಗರ್ಭಗುಡಿ ಒಳಗಡೆ ಶಿವನ ಲಿಂಗದ ಮೇಲೆ ಮುಟ್ಟಿಸಿ ತಂದುಕೊಟ್ರು. ತುಂಬ ಖುಷಿಯಾಯಿತು. ನನ್ನ ಮಗಳಿಗೂ ಮೊದಲನೇ ನನ್ನ ಫೇವ್ರೆಟ್ ಟೆಂಪಲ್, ನನ್ನ ಫೇವ್ರೆಟ್ ಗಾಡಿಂದನೇ ಅವಳಿಗೆ ಆಶೀರ್ವಾದ ಸಿಕ್ತು ಅಂತ ತುಂಬ ಖುಷಿಯಾಯಿತು. ಆ್ಯಂಡ್ ಈ ದೇವಸ್ಥಾನದ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನದ ಆವರಣದಲ್ಲೇ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಅಲ್ಲಿ ಬ್ಯಾನರೆಲ್ಲ ಹಾಕಿದ್ದಾರೆ, ಏನೋ ಸ್ವಾಮೀಜಿಗಳು ಬಂದಿದ್ದರು ಅಂತ ಕಾಣುತ್ತೆ. ಸೊ ಅದು ಶಿವಭವನ. ನಾವು ಎಂಗೇಜ್ಮೆಂಟ್, ನನ್ನ ಅಕ್ಕನ ಮದುವೆ, ಅಪ್ಕಮಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲೇ ಆಗ್ತಿರೋದು. ಆ್ಯಂಡ್ ಮೋಡ ತುಂಬ ಮಳೆ ಬರೋ ಥರ ಇತ್ತು ಇವಾಗ. ಸೊ ನಾವು ಬೇರೆ ATMಗೆ ಹೋಗಬೇಕಿತ್ತು ದುಡ್ಡು ಡ್ರಾ ಮಾಡ್ಕೊಂಡು ಬರೋಕ್ಕೆ. ಸೊ ಟ್ಯೂಸ್ಡೇ ನನ್ನ ಮಗಳಿಗೆ 3.5 ಮಂತ್ ವ್ಯಾಕ್ಸಿನೇಷನ್ ಇದೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಪರ್ಟಿಕ್ಯುಲರಾಗಿ ಕ್ಯಾಶಿಗೆ ಕೇಳ್ತಾರೆ. ಹಾಗಾಗಿ ಡ್ರಾ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ATMಗೆ ಹೋಗಿ ಕ್ಯಾಶ್ ಡ್ರಾ ಮಾಡಿಕೊಂಡು ವಾಪಸ್ ಬಂದರು. ನಾವೀಗ ಹೋಗ್ತಾ ಒಂದವೇ ಏನಾದರೂ ಚಾಟ್ಸ್ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಸಂಡೇ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಫೈನಲಿ ಮನೆಗೆ ಬಂದ್ವಿ. ಮಳೆ ಹನಿ ಆಗ್ತಿದೆ ಅಲ್ವಾ, ಚಿಕ್ಕ ಚಿಕ್ಕ ಹನಿ ಶುರುವಾಯಿತು ಮನೆಗೆ ಬರುವಾಗ. ಆಬ್ವಿಯಸ್ಲಿ ನಮ್ಮ ಯಾವಾಗಲೂ ವೆಲ್ಕಮ್ ಮಾಡೋದೇ ಚಾರ್ಲಿ ಫಸ್ಟು. ಸೊ ಕಾರ್ನ ಒಳಗಡೆ ಪಾರ್ಕ್ ಮಾಡಿದ್ವಿ. ಲೈಟು ತುಂಬ ಡಿಮ್ ಆಗಿದೆ, ಮಳೆ ವಾತಾವರಣ ಇತ್ತಲ್ಲ, ಮೋಡ ಇದ್ದಿದ್ದರಿಂದ ಲೈಟಿಂಗ್ ಅಷ್ಟು ಸರಿಯಾಗಿ ಸಿಗಲಿಲ್ಲ ವೀಡಿಯೋಗೆ. ಬಟ್ ಈ ವಿಡಿಯೋ ಆ್ಯಕ್ಚುಲಿ ಫನ್ನಿ ಆಗಿದೆ ನೋಡಿ. ಚಾರ್ಲಿದು ಮಳೆ ಬರ್ತಾ ಇರುತ್ತೆ, ತುಂಬ ಜೋರು ಹನಿನೇ, ಆದರೂ ಮಳೆಯಲ್ಲೇ ನಿಂತಿರ್ತಾನೆ. ಜೋರು ಮಳೆ ಬರುತ್ತೆ.
ಮಳೆ ಬರುತ್ತೆ ಚಾರ್ಲಿ. ನೋಡಿ ಏನಾಯ್ತಪ್ಪ ಅಂತ. ಹಾ ಇಲ್ಲೇ ಇದೆ ಪಾಕೆಟಲ್ಲಿ. ಇಲ್ಲ ಸಿಗ್ಲಿಲ್ಲ ಕ್ಲೋಸ್ ಅಲ್ಲ, ಸಂಡೇ ಅಲ್ವಾ. ಸೊ ಈಗ ಬಂದು ಪಾರ್ಕ್ ಮಾಡಿ ಹೊರಗಡೆ ಲೈಟ್ ಹಾಕಿ, ಮಳೆ ಅಷ್ಟೊಂದು ಹನಿ ಬೀಳ್ತಿರಲಿಲ್ಲ, ಸ್ವಲ್ಪ ಹನಿ ಆಗ್ತಿತ್ತು. ಆದರೆ ಜೋಕಾಲಿ ತನಕ ಏನು ಹನಿ ಮುಟ್ಟಲ್ಲ. ಸೊ ಹಾಗಾಗಿ ಅವರು ಜೋಲದಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ಅಮ್ಮನೂ ಆಚೆ ನಿಂತಿದ್ದರಿಂದ ನಾವು ಹಾಗೆ ಚಿಟ್ಚಾಟ್ ಮಾಡ್ಕೊಂಡು ಆಚೆನೇ ನಿಂತಿದ್ವಿ. ಸೊ ಚಾರ್ಲಿನೂ ನಮ್ಮ ಜೊತೆನೇ ಇದ್ದ. ಆ್ಯಂಡ್ ನನಗೆ ಚಾರ್ಲಿ ಅಂತಂದರೆ ತುಂಬ ಇಷ್ಟ. ಈಗ ಬರ್ತಾನೆ ನೋಡಿ, ಕರೆದ ತಕ್ಷಣ ಎಲ್ಲಿದ್ದರೂ ಓಡಿ ಬರ್ತಾನೆ. ನನ್ನೂ ಕೂಡ ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ನಾನು ನಮ್ಮ ತಾತ ತೀರ್ಕೊಂಡಾಗಿಂದ ಅವರ ಚಪ್ಪಲಿಗೆ ನಮಸ್ಕರಿಸ್ತೇನೆ, ಹೊಸಲು ದಾಟಲ್ಲ. ಇವತ್ತಿಗೂ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಭಾವಿಸೋದೇನು ಅಂತಂದರೆ ಚಾರ್ಲಿ ನಮ್ಮ ತಾತನ ರೂಪದಲ್ಲೇ ಬಂದಿರಬಹುದು ಅಂತ ನಾನಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬನೇ ಭಾವಿಸುತ್ತೆ. ಚಾರ್ಲಿ ನಮಗೆ ತುಂಬ ಸ್ಪೆಷಲ್. ಛತ್ರಿ ಕೊಡ್ಲಾ? ಛತ್ರಿ ಕೊಳ್ಳ ಅಂತ ನೋಡಲ್ಲಿ ಅವ್ನು ಮಳೆ ಬೀಳ್ತಿಲ್ಲ ಅನ್ಸುತ್ತೆ. ಗಮ್ಮಂತಿದೆಯಲ್ಲ ಮಳೆದು. ಇವನು ಅದನ್ನೆಲ್ಲ ಸ್ಮೆಲ್ ಮಾಡ್ತಾನಲ್ವಾ. ಅದು ಸ್ಮೆಲ್ಲಲ್ಲೇ ನನಗೆ ಎಲ್ಲ ಗೊತ್ತಾಗತ್ತೆ. ಅಪ್ಪ ಬರೀ ಸಾಗೋಗಿನ ಚಪ್ಪಲ್ಲಿ ಇನ್ನಷ್ಟು ಗೊತ್ತಾ. ಹೌದಾ? ಓಯ್ ಚಾರ್ಲಿ ಗಂಟ್ಲು ಮಸ್ತಿದ್ದ. ನಾನು ಮೆತ್ತ ಬಂದಿರ್ಬೇಕು. ಬಾರೋ. ಬೇರೆ ಜಾಗದ ಸ್ಮೆಲ್. ಏನಿದೆ ಪೇಪರ? ಯಾರೋ ಗೇಟಿಗೆ ಸಿಕ್ಸ್ ಹೋಗಿದ್ರು. ಸೊ ಮನೆಗೆ ಬಂದ್ವಿ. ನನ್ನ ಮಗಳು ನೋಡಿ ಇನ್ನೂ ಎದ್ದಿಲ್ಲ. ನಾವು ಹೋಗಿ ಪ್ರಾಬಬ್ಲಿ ಒಂದು 45 ಮಿನಿಟ್ಸ್ ಆಗಿದೆ. ಅವಳು ಮಾತ್ರ ಇನ್ನೂ ಎದ್ದೇ ಇಲ್ಲ. ರಾತ್ರಿ ಮಲಗ್ತಾಳೋ ಇಲ್ವೋ ದೇವ್ರಿಗೆ ಗೊತ್ತು. ಓಕೆ ಬನ್ನಿ ಇವಾಗ ನಾನು ನನ್ನ ಮಗಳಿಗೆ ಮೆಟೀರಿಯಲ್ಸ್ ತಂದಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಸ್ಟಿಚಿಂಗ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಅದರದ್ದು ಹೆಂಗೆ ಬಂದಿದೆ, ಯಾವ್ಯಾವ ಪೀಸ್ ಯಾವ್ಯಾವ ಥರ ಹೊಲಿಸಿದ್ದೀನಿ ಅಂತ. ಇವಾಗ ಜಸ್ಟ್ ಮೆಟೀರಿಯಲ್ಸ್ ತೋರಿಸ್ತೀನಿ. ಆ್ಯಂಡ್ ಮೊದಲಿಗೆ ಇದೊಂದು ಮೆಟೀರಿಯಲ್ ಪೀಸ್ ನಾನು ಒಂದು ಸ್ಕರ್ಟ್ಗೆ ಒಂದು ಟಾಪ್ಗೆ ಅನ್ನೋ ಒಂದು ಪರ್ಪಸಲ್ಲಿ ತೊಗೊಂಡಿರೋ ಅಂತಹ ಒಂದು ಮೆಟೀರಿಯಲ್. ಇದು ಆ್ಯಕ್ಚುಲಿ ಕಟ್ ಪೀಸ್ ಯಾರೋ ಕಟ್ ಮಾಡಿಸಿ ಲಾಸ್ಟ್ ಪೀಸ್ ಉಳಿದಿತ್ತು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನೊಂದು ತೊಗೊಂಡೆ. ಆ್ಯಂಡ್ ಇದು ನೆಕ್ಸ್ಟ್ ಪೀಸ್ ಬನಾರಸ್ ಸಿಲ್ಕ್ ಮೆಟೀರಿಯಲ್ ಇದು. ಆ್ಯಂಡ್ ಆಬ್ವಿಯಸ್ಲಿ ಒಂದು ಶ್ರಗ್ ಮತ್ತು ಒಂದು ಲಾಂಗ್ ಗೌನ್ ಟೈಪ್ಗೆ ಅಂತ ತೊಗೊಂಡಿದ್ದು. ಆ್ಯಂಡ್ ಈ ಒಂದು ಮೆಟೀರಿಯಲ್ ಸರ್ಪ್ರೈಸ್ ಆಗಿ ಇರಲಿ, ನಾಮಕರಣ ದಿನ ಹೇಳ್ತೀನಿ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ. ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಒಂದು ಕಾಂಬಿನೇಷನಲ್ಲಿ ತೊಗೊಂಡಿರೋ ಅಂಥದ್ದು. ನನ್ನ ಸ್ಯಾರಿನೂ ಕೂಡ ಇದೇ ಪೀಸ್ ಜೊತೆಗೆ ತೋರಿಸ್ತೀನಿ. ಸೊ ಮಕ್ಕಳಿಗೆಲ್ಲ ಎಷ್ಟು 1 ಮೀಟರು 1.5 ಮೀಟರ್ ಮ್ಯಾಕ್ಸಿಮಮ್ 2 ಮೀಟರ್ ಸಾಕು. ಸೊ ನಾನು ಈ ಒಂದು ಎಲ್ಲ ಮೆಟೀರಿಯಲ್ಸ್ನ ತಂದಿದ್ದು ಮೀನಾ ಬಜಾರಿಂದ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಒಂದು ಸಿಂಪಲ್ ವ್ಲಾಗ್ ಅಷ್ಟೇ, ತುಂಬ ಡ್ರ್ಯಾಗ್ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನನ್ನ ದ್ಯುತಿಧಾರ ಯೋಗ ಚಾನಲ್ನು ಕೂಡ ರನ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಏನಾದ್ರು ಇದ್ದರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾಕಲ ಸಡನ್ನೇ ಸಿಟ್ಟು ಹಾಕಮ್ಮ. ಸ್ವಲ್ಪ ಸೀರಿಯಸ್ ಆಗೋದು. ದೊಡ್ಡಮ್ಮ ಅಂತ ಭಯ ಅಲ್ಲಪ್ಪ, ದೊಡ್ಡವರು ದೊಡ್ಡಮ್ಮ ಅಂತ ಭಯ ಅಲ್ಲಪ್ಪ. ಏನಿಲ್ಲ ಅಲ್ವ ಚಿನ್ನಿ? ಚಿನ್ನಿ ಇಲ್ಲಿ, ಚಿನ್ನಿ ಉಪ್ಪು ಮಾಡು, ಇಲ್ಲಿ ಇಲ್ಲಿ ಉಪ್ಪು ಮಾಡು, ಉಪ್ಪು ಮಾಡು, ಉಪ್ಪು ಮಾಡು. ಹೇ ಬೊಕ್ಕ, ಹೇ ಬೊಕ್ಕ, ಹೇ ಬೊಕ್ಕ ಮಾಡಿ ಮಾಡಿ. ಅವಳೇನು ಯೋಚನೆ ಮಾಡ್ತಿರೋದು ಗೊತ್ತಾ?